ಇವರು ಇಲ್ಲಿ ಒಂದು ತಂತ್ರವನ್ನು ಉಪಯೋಗಿಸಿ ಆ ಕಥೆಗಳನ್ನು ತರ್ತಾರೆ. ಆ ಕಥೆಗಳು ಕೂಡ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು, ಜೊತೆಯಲ್ಲಿ ನಮಗೆ ಒಂದು ರೀತಿಯ ಜ್ಞಾನವನ್ನು ಕೊಡ್ತದೆ. ನಮ್ಮ ಸತ್ಯನಾರಾಯಣ ಹೇಳಿ ಅವರು ಕಥೆಗಾರರು, ಕಾದಂಬರಿಕಾರರು. ಅದಾದ ನಂತರ ಅವರು ವಿಮರ್ಶೆಯನ್ನು ನನಗಿನ ಜಾಸ್ತಿನೇ ಬರೆದಿದ್ದಾರೆ, ಪುಸ್ತಕಗಳು ಒಳ್ಳೆ ವಿಮರ್ಶೆ ಬರೆದಿದ್ದಾರೆ. ಅದಾದ ನಂತರ ಪ್ರಬಂಧಗಳು ಬರೆದಿದ್ದಾರೆ. ನಾಟಕ ಬರೆದಿದ್ದು ನಾವು ನೋಡಿಲ್ಲ, ನಾಟಕ ಬರ್ದಿಲ್ಲ. ಹೀಗೆ ಬಹಳಷ್ಟು ಕಾಲ ಬರಬೇಕಾಗಿತ್ತು ಅಂತ ನಾನು ಹೇಳ್ತಾ ಇದ್ವಿ ಅಷ್ಟೇ. ಅದರಿಂದಾಗಿ ಅವರು ಕೂಡ ಈ ತಂತ್ರವನ್ನ ಅವರು ಮೆಚ್ಕೊಂಡಿದ್ದಾರೆ. ಯಾಕೆಂದ್ರೆ ಒಬ್ಬ ಲೇಖಕ ಇನ್ನೊಬ್ಬ ಲೇಖಕನ ಬರವಣಿಗೆಯನ್ನ ಮೆಚ್ಕೊಳ್ಳೋದು ಅಪರೂಪ, ಅದರಲ್ಲೂ ಈ ಕಾಲದಲ್ಲಿ ಬಹಳ ಕಷ್ಟ ಇದೆ. ಅಂತಹ ಇದನ್ನ ಅವರು ಮೆಚ್ಕೊಂಡೇನೆ ಮಾತನಾಡಿದ್ರು. ನಾನು ಕುಳಿತುಕೊಂಡಾಗೂ ಅದನ್ನ ಕೇಳಿ. ಹೀಗೆ ಇಂತಹ ತಂತ್ರವನ್ನ ಅವರು ಉಪಯೋಗಿಸ್ತಾರೆ. ನಿಮಗೆ ಬೇಜಾರೇ ಆಗಲ್ಲ ಈ ಕಾದಂಬರಿಯನ್ನು ಓದಬೇಕಾದ್ರೆ. ಪಾತ್ರಗಳು ಬರ್ತವೆ, ಸರಿ, ಆ ಪಾತ್ರಗಳು ಉದ್ದೇಶಕ್ಕೆ ಕೆಲವು ಉದ್ದೇಶಕ್ಕಾಗಿ ಬರ್ತವೆ, ಅವು ಕೆಲಸವನ್ನ ಮುಗಿಸ್ತವೆ, ಅನಂತರ ಅವು ನಮ್ಮಿಂದ ಮರೆಯಾಗ. ಇದರಿಂದಾಗಿ ಎರಡು ಕುಟುಂಬಗಳ ಕಥೆಯನ್ನ ಹೇಳುವುದರ ಮುಖಾಂತರ ಇಡೀ ಮನುಕುಲದ ಕಥೆಯನ್ನ ಹೇಳುತ್ತದೆ. ಅದು ಬಹಳ ಮುಖ್ಯ. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ